ಪ್ರಶ್ನೋತ್ತರ. ಅಧ್ಯಕ್ಷ, ಒಂದೇ ಒಂದು ನಿಮಿಷ ಅಧ್ಯಕ್ಷ. ಹೇಳಿ. ನಿನ್ನೆ ಒಂದು ಗಮನ ಸೆಳೆಯ ಸೂಚನೆಯನ್ನ ಮಾಡಿದ್ದೆ ಅಧ್ಯಕ್ಷ. ಪ್ರಾಣಿಗಳಿಗೆ ಒಂದು ಚಿತಾಗಾರ ಮಾಡಿಕೊಡ್ಬೇಕು ಮೈಸೂರಲ್ಲಿ ಅನ್ನುವಂಥ ಪ್ರಶ್ನೆ ಕೇಳಿದ್ದೆ ಅಧ್ಯಕ್ಷ. ನಿನ್ನೆ ಉತ್ತರ ಕೊಡ್ಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಭೈರತಿ ಸುರೇಶ್ ಅವರ ಜಾಗದಲ್ಲಿ ಅವ್ರು ಉತ್ತರ ಕೊಡ್ತಾ ಇಡೀ ದೇಶದಲ್ಲಿ ಎಲ್ಲೂ ಪ್ರಾಣಿಗಳಿಗೆ ಚಿತಾಗಾರ ಇಲ್ಲ, ಮೊದಲನೇ ಬಾರಿಗೆ ಇದು ಕೇಳ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಸದನಕ್ಕೆ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷ. ಆದ್ರೆ ಬೆಂಗಳೂರಲ್ಲೇ ಇದೆ ಅನ್ನೋದು. ಸಚಿವರಾಗಿ ಬೆಂಗಳೂರು ನಗರದಲ್ಲೇ ಒಂದು ಪ್ರಾಣಿಗಳಿಗೋಸ್ಕರ ಚಿತಾಗಾರ ನಾವು ಮಾಡಿದೀವಿ. ಓಕೆ, ಅದಿರುವಾಗ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಅಂತಂದ್ರೆ ಹೆಂಗ್ ಅರ್ಥ ಆಗುತ್ತೆ? ಓಕೆ, ನೀವು ಮಿಸ್ಲೀಡ್ ದ ಹೌಸ್. ಆಯ್ತು, ಪ್ರಶ್ನೆ ಮುಗಿಲ್ಲ. ಏನ್ ಗೊತ್ತಾ, ಒಂದ್ ನಿಮಿಷ ತಗೋತೀನಿ. ಹೀಗೆ ನಮ್ದು ಉತ್ತರಗಳು ಕೊಡೋದು. ಹಿಂದೆ ಒಂದ್ಸಲ ಹೇಳಿದೆ, ದೇವೇಗೌಡರಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು. ನಾನೊಂದು ಕ್ವಶನ್ ಕೇಳಿದೆ, ಬೆಂಗಳೂರಲ್ಲಿ ಎಷ್ಟು ವಿದ್ಯುತ್ ಚಿತಾಗಾರಗಳಿವೆ ಅಂತ. ಅವ್ರು 7 ಅಂತ ಹೇಳಿದ್ರು. ಯಾವ್ದು ಅಂತ ಕೇಳಿದ್ರೆ 4 ಬಿಟ್ರೆ ಗೊತ್ತಾಗ್ತಾ ಇಲ್ಲ, 3 ಇಲ್ಲ 4 ಇದ್ದಿದ್ದು 7 ಅಂತ ಕೊಟ್ಬಿಟ್ಟಿದ್ರು. ಆಗ ನಾನು ಹೇಳಿದೆ, ಈ ಸಮಸ್ಯೆ ಇಲ್ಲೇ ಬರೋದು, ಒಂದ್ಸಲ ವಿದ್ಯುತ್ ಚಿತಾಗಾರಗಳನ್ನ ರಿಪೇರಿಗೋಸ್ಕರ ಮುಚ್ಚಲಾಯಿತು. ರಿಪೇರಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ರು, ಕ್ರೆಮಟೋರಿಯಂ ಕ್ಲೋಸ್ಡ್ ಫಾರ್ ರಿಪೇರ್ಸ್, ಪಬ್ಲಿಕ್ ಆರ್ ರಿಕ್ವೆಸ್ಟೆಡ್ ಟು ಕೋಪರೇಟ್ ಅಂತ. ಅಂದ್ರೆ ಸಾಯ್ಬಾರ್ದಾ? ನಂಗೆ ಗೊತ್ತಿಲ್ಲ. 3 ತಿಂಗಳಾದ್ಮೇಲೆ ರಿಪೇರಿ ಆಯ್ತು, ಕ್ರೆಮಟೋರಿಯಂ ಓಪನ್, ಆಲ್ ಆರ್ ವೆಲ್ಕಮ್ ಅಂತ ಇತ್ತು. ಈ ತರ ಆಗ್ಬಿಡ್ತೇವೆ, ಹುಷಾರಾಗಿರ್ಬೇಕು. GT ದೇವೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಂತ 1748ನೇ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಸರ್ಕಾರಕ್ಕೆ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ, ನಮ್ಮ ನಗರಾಭಿವೃದ್ಧಿ ಸಚಿವರ ಜೊತೆ KDP ಮೀಟಿಂಗ್ಗಳಲ್ಲಿ ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಕೆಲಸಗಳು ಆಗದೆ ಜನರು ಯಾವ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ಬಡಾವಣೆಗಳು ನಿರ್ಮಾಣಗೊಂಡಿದ್ದಾವೆ. ಅಲ್ಲಿ STPಗೆ ಒಳಚರಂಡಿ ನೀರನ್ನ ಕನೆಕ್ಟ್ ಮಾಡದೆ, ADB ಲೈನ್ ಕನೆಕ್ಟ್ ಮಾಡದೆ, ವಿಜಯನಗರ 2ನೇ ಹಂತ, ಇನ್ಕಲ್ಲು 3ನೇ ಹಂತ, ಭೋಗಾದಿ, ಶಾರದಾದೇವಿ ನಗರ, ಆನಂದ್ ನಗರ, ಕಾರ್ತಿಕ್ ಬಡಾವಣೆ, ದಟ್ಟಗಳ್ಳಿ ಮೂಲಕ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆ, ರಾಯನ್ ಕೆರೆ, ಈ ADB ಲೈನ್ಗೆ ಸಂಪರ್ಕವನ್ನು ಕೊಡಬೇಕಾಗಿದೆ. ಆದರೆ ಇದೆಲ್ಲವೂ ಕೂಡ ಕನೆಕ್ಟೇ ಮಾಡದೆ ಎಲ್ಲವೂ ಕೂಡ ಬೀದಿಗಳು ಹರಿತಾ ಮಟ್ಟಿಕ್ಯಾತ್ನಳ್ಳಿ, ದಾಸನಕೊಪ್ಪಲು ADB ಲೈನ್ಗೆ ಸಂಪರ್ಕಿಸಬೇಕಾಗಿದೆ. ಅಧ್ಯಕ್ಷರೇ, ಎಲ್ಲೂ ಕೂಡ ADB ಲೈನ್ಗೆ ಲೈನ್ ಕನೆಕ್ಟ್ ಮಾಡದೆ ಇರ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು, ನಮ್ಮ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರು ನಾವೆಲ್ಲರೂ ಕೂಡ ಹಲವಾರು ಬಾರಿ ವಿಸಿಟ್ ಮಾಡಿದ್ದೀವಿ. ಉದಾಹರಣೆಗೆ ಮಳೆ ಬಂದಿದೆ ಅಧ್ಯಕ್ಷರೇ, ನಾನು ಮಂತ್ರಿಗಳಿಗೆ ನಿಮಗೆ ಕಳಿಸ್ಕೊಡ್ತೀನಿ ಯಾವ ರೀತಿ UGDಗಳು ಇದಾವೆ ಮೈಸೂರು ನಗರದಲ್ಲಿ ಅಂತಕ್ಕಂಥದ್ದನ್ನು. ಅದೇ ರೀತಿ ಅಧ್ಯಕ್ಷರೇ, ಒಂದು ಸಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಬಿಟ್ಟು ಹಾವುಗಳ ಸಮೇತ ಮನೆಗೆ ಹೋಗಿ ಹೊರಕ್ಕಾಗದೆ ಮೇಲ್ ಅಂತಸ್ತಕ್ಕೆ ಹೋಗಿ ಅಲ್ಲಿಂದ ಇಳಿದು 4 ಮನೆಯವರು ಮನೆನೇ ಖಾಲಿ ಮಾಡಿಬಿಟ್ರು ಅಧ್ಯಕ್ಷರೇ. ಆ ರೀತಿ ಪರಿಸ್ಥಿತಿ ಮೈಸೂರು ನಗರದಲ್ಲಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ಅಧ್ಯಕ್ಷರೇ. ಲಿಂಗಾಂಬುದಿ ಕೆರೆ ಅಂತಿದೆ, 1000 ಜನ ವಾಕ್ ಮಾಡ್ತಿದ್ರು ದಟ್ಗಳ್ಳಿ. 3 ಸಾರಿ ಹೋಗಿ ಅಲ್ಲಿ ಮಾಡ್ತೀವಿ ಅಂತೇಳಿ ಆಯುಕ್ತರು ಹಣ ಇಲ್ಲ ಅಂತೇಳಿ ಅವರು ಕೂಡ ಮಾಡೋಕ್ಕಾಗಿಲ್ಲ. ನಮ್ಮ ಡಾಕ್ಟರ್ ಸುಧಾಮೂರ್ತಿ ಅವರು 100 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಕೆರೆ ಅಂತ ಮಾಡಿಕೊಟ್ಟು ಪ್ರೀತಿಯಿಂದ ಈಗ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಸುತ್ತ ವಾಕ್ ಮಾಡ್ತಿದ್ದವರು 1 ಕಿಲೋಮೀಟರ್ ದುರ್ವಾಸನೆ ಬೀರ್ತಾ ಇದೆ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆನಲ್ಲಿ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದಿಂದ 800 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳಿಗೆ 1000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ಕೊತೀರಿ. ಒಂದೇ ಸಾರಿ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದರೂ ಕೂಡ MDA ರೂಲು ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ, ಅವ್ರ ದುಡ್ಡಲ್ಲಾದರೂ ಕೂಡ ಮಾಡಿಸಿ ಸದ್ಯಕ್ಕೆ.
800 ಕೋಟಿ ಕೊಡ್ತೀರೋ, 1800 ಕೋಟಿ ಕೊಡ್ತೀರೋ, 2000 ಕೋಟಿ ಬೇಕು, ಯಾವತ್ತು ಕೊಡ್ತೀರೋ ಗೊತ್ತಿಲ್ಲ. ಸದ್ಯಕ್ಕೆ ತುರ್ತಾಗಿ ನಿಲ್ಲಿಸ್ತಕ್ಕಂಥದ್ದಿಗೆ MDA ಮೂಲಕನಾದ್ರೂ ಕೂಡ ಮಾಡಿ, ಸರ್ಕಾರದಿಂದ ಅವರು ಕೂಡ ಇದು ಮಾಡಬೇಕು. ನಿನ್ನೆ ಹಳೆ ಕೆಸರೆ ಅಲ್ಲಿ ಅಲ್ಪಸಂಖ್ಯಾತರು ಮತ್ತೆ ದಲಿತಕ್ಕಂಥದ್ದಲ್ಲಿ ಕಸದ ಘಟ್ಟಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಬೆಂಕಿ ಬಿದ್ದು ಪಕ್ಕದ ಮನೆಗಳೆಲ್ಲ ಕತ್ಕೊಳ್ತಕ್ಕಂಥ ಸಂದರ್ಭ, ಕೊನೆಗೆ ಹೋಗಿ ಅದನ್ನು ಆರಿಸಿದ್ದಾರೆ. ಕಸದ ಘಟಕಗಳನ್ನು ವೈಜ್ಞಾನಿಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಕೋಟೆ ಉಂಡಿಲಾಗ್ತಕ್ಕಂಥದ್ದು, ದಡದಳ್ಳಿಲಾಗ್ತಕ್ಕಂಥದ್ದು, ಉದ್ಮೂರಾಗ್ತಕ್ಕಂಥದ್ದನ್ನ ವಾಸದ ಮನೆಗಳಿರ್ತಕ್ಕಂಥದ್ರಲ್ಲಿ ಕಸ ಘಟಕಗಳನ್ನ ಮಾಡೋದು ಬೇಡ. ಸ್ವಲ್ಪ ದೂರದಲ್ಲಿ ಮಾಡಿ ವೈಜ್ಞಾನಿಕವಾಗಿ ಮೈಸೂರು ನಗರದಲ್ಲಿ ಕಸದ ವ್ಯವಸ್ಥೆ, UGD ವ್ಯವಸ್ಥೆಯನ್ನ ತುರ್ತಾಗಿ ಈಗಲಾದ್ರೂ ಕೂಡ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ, ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ ಈ ನಗರಾಭಿವೃದ್ಧಿ. ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವು ಎಷ್ಟಂದ್ರೆ ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ, ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡ್ಕೊಡ್ಬೇಕು ಅಂತೇಳಿ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್ಲು, ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು, ನಿಮಗೆ ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಬತ್ತಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್ ನನಗೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು GT ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆಯಾಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷ, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದರ ಫೈನಾನ್ಸ್ ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದರ ಪ್ರಕಾರ ಒಂದು 700-800 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನಮ್ಮ ಪ್ರಕಾರ 750-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 750-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ GT ದೇವೇಗೌಡರು ಹೇಳಿರೋ ಅಂಥದ್ದು ಒಂದು 27 ಕೋಟಿ ರೂಪಾಯಿಗಳನ್ನು ಯಾಗಾದರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.